ಥ್ಯಾಂಕ್ ಯು ಮಾಸ್ಟರ್ಸ್. ನಿತ್ಯ ಧ್ಯಾನ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರೋದಕ್ಕೆ, ನಾವೆಲ್ಲರೂ ಪಾಲ್ಗೊಂಡಿರೋದಕ್ಕೆ ನಮ್ಮನ್ನ ನಾವೇ ಅಭಿನಂದಿಸಿ ನಮಗೆ ನಾವೇ ಚಪ್ಪಾಳೆ ಕೊಟ್ಕೋಬೇಕು. ಇಂಥ ಒಂದು ನಿರ್ಣಾಯಕ ಕ್ಷಣದಲ್ಲಿ, ಸಮಯದಲ್ಲಿ 3 ಗಂಟೆಗಳ ಕಾಲ ಧ್ಯಾನಕ್ಕೆ ಕೂತ್ಕೊಳ್ಳುವಂತ ಸಂಕಲ್ಪ ಮಾಡಿದ್ರಲ್ಲ ನೀವೆಲ್ಲರೂ, ಇದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ತರಲಿದೆ. ಮಹತ್ತರವಾದ ಬದಲಾವಣೆ. ಎಸ್ ಮಾಸ್ಟರ್ಸ್, ಈಗ इष्ट दिवसದಿಂದ ಮಾಡ್ತಾ इतना खास तौर से हिंदी वाले इतने दिन से करना शुरू किए हैं। लगभग 1 महीने 2 महीने में आपके चेंजेस क्या फील हो? कोई है जो ऐसा लग रहा है कि हाँ मुझे ऐसे चेंजेस फील हो रहे हैं, पहले ऐसा था, ऐसी थी, अब ऐसे चेंजेस हैं? ಮಾಸ್ಟರ್ಸ್, ಈ ಧ್ಯಾನಕ್ಕೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಾನು ಹೀಗಿದ್ದೆ, ಆದ್ಮೇಲೆ ನನಗೆ ಹೀಗಾಗಿದೆ ಅಂತ ಹೇಳೋರು ಯಾರಾದ್ರೂ? कोई भी है तो हाथ उठा सकते हैं, हैंड रेज कर सकते हैं और शेयर कर सकते हैं प्लीज। और इतने दिनों के मेडिटेशन के बाद भी अभी भी आपके मन में कोई भी सवाल बचे हुए हैं कहीं भी, तो सवाल भी पूछ सकते हैं। दोनों आपकी ओर। समय का यूज कीजिए मास्टर्स। कोई नहीं है तो कुछ और शेयर करेंगे फिर। एक भी नहीं है? ಎಸ್ ಸರ್. ಸರ್, ಈಗ ನಿಮಗೆ 1 ತಿಂಗಳಲ್ಲಿ ಆಗಿರೋ ಬದಲಾವಣೆಗಳೇ? ಬೇರೆ ಆಮೇಲೆ ಅವ್ರನ್ನೆಲ್ಲ ಆಮೇಲೆ ನೋಡ್ರಿ. ನಿಮ್ಮಲ್ಲಿ 1 ತಿಂಗಳಲ್ಲಿ ಆಗಿರೋ ಬದಲಾವಣೆ ಸರ್? ನನಗೆ ಸರ್ ಇಂಟ್ಯೂಷನ್ಸ್ ಜಾಸ್ತಿ ಆಗಿದೆ ಸರ್. ಓಕೆ. ಆಮೇಲೆ ಕಂಟಿನ್ಯೂ ಧ್ಯಾನಕ್ಕೆ ಕುಂದಿರ್ಬೇಕಂತ ಆ ಟೈಪ್ ಕಂಟಿನ್ಯೂಸ್ ಧ್ಯಾನಕ್ಕೆ ಕುಂದಿರುವಂಗ್ ಫೀಲ್ ಆಗ. ಓಕೆ. ಮತ್ತೆ ಧ್ಯಾನದ ಒಳಗಿನ ಸ್ಥಿತಿ, ದೇಹದ ಒಳಗಿನ ಸ್ಥಿತಿ? ದೇಹದ ಒಳಗಿನ ಸ್ಥಿತಿ ಅಂದ್ರೆ ನಾವು ಕಂಟಿನ್ಯೂ ಹೊರಗಡೆನೆ ಬರಬಾರ್ದು ಅನ್ನುವಂತ ಫೀಲ್ ಆಗುತ್ತೆ ಸರ್. ಎಸ್. ಅಲ್ಲೇ ಇದ್ ಬಿಡ್ಬೇಕಂತ ಅದೇ ಟೈಪ್ ಅಂತ. ಮೊದಲು ದೇಹದ ಒಳಗ್ ಹೋದ್ರೆ ಯಾವಾಗಪ್ಪ ಈ ನೋವಿನ ಸ್ಥಿತಿ ಒಳಗಿಂದ ಹೊರಗೆ ಬಂದೀವಿ ಅಂತ ಅನಿಸ್ತಿತ್ತು. ಈಗ ಒಳಗ್ ಹೋದ್ಮೇಲೆ ಹೊರಗ್ ಬರೋದು ಇಷ್ಟ ಇಲ್ಲ. ಓಕೆ. ಮೊನ್ನೆ ನೀವು ಶೇರ್ ಮಾಡಿದಾಗ ಹಂಗೆ ಗಡಿಬಿಡಿ ಒಳಗ್ ಹೋದಾಗ ನಿಮ್ಗೆ ಒಂದು ಧ್ವನಿ ಬಂತು ಗೊತ್ತಾ? ಇದು ಸ್ತ್ರೀ ಲೋಕ ಅಂತ ಯಾವ್ದೋ ಒಂದು ಧ್ವನಿ ಹೇಳಿ ಅದನ್ನ. ಕೇನೋಪನಿಷತ್ತು ಪಾಠ ಮಾಡಿ ಅಂದ್ರೆ ಹೆಣ್ಮಕ್ಳ ಧ್ವನಿ ಬಂತು ಸರ್. ಏನಂತ? ಕೇನೋಪನಿಷತ್ ಕ್ಲಾಸಸ್ ತಗೊಳ್ರಿ ಅಂತ ಹೇಳಿ ಬಂತು ಸರ್. ಓಕೆ. ಅದಕ್ಕೆ ಹೆಂಗ್ ಹೇಳಿದ್ರಂದ್ರ, ನಿಮ್ಗೆ ಸಾಯಂಕಾಲ ಕ್ಲಾಸಸ್ ತಗೊಳ್ಳುವಾಗ ಸಂಖ್ಯೆ ಕಡಿಮೆ ಆಗಿದೆ, ನೀವು ಕೇನೋಪನಿಷತ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಂದ್ರ ಸಾಕಷ್ಟು ಜನ ಜಾಯಿನ್ ಆಗ್ತಾರ ಅಂತ ಈ ಟೈಪ್ ಬಂತು. ಓಕೆ, ರೈಟ್. ಮಾಸ್ಟರ್ಸ್, ನಮಗೆ ಇಂಟ್ಯೂಷನ್ ಅಂದ್ರೆ ಬಹಳ ದೊಡ್ಡದು ಇರೋದಿಲ್ಲ. ಒಂದು 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 ಇಂಕ್ಲಿಂಗ್, ಒಂದು ಸುಳಿವು ಕೊಡ್ತಾರೆ. ಆ ಸುಳಿವು ಹಿಡ್ಕೊಂಡು ನಾವು ಫಾಲೋ ಮಾಡ್ರ ಇನ್ನೊಂದ್ಸಲ ಸುಳಿವು ಇನ್ನಷ್ಟು ಸ್ಪಷ್ಟವಾಗಿ ಕೊಡ್ತಾರೆ. ಈಗ ಸರ್ ಅವರಿಗೆ ಆ ಒಂದು ಮೆಸೇಜ್ ಬಂತ, ಆ ಮೆಸೇಜ್ ಅನ್ನ ಅವರು ಫಾಲೋ ಮಾಡ್ಲಿಕ್ಕೆ ಇನ್ನೊಮ್ಮೆ ಸ್ಪಷ್ಟವಾಗಿ ಕೊಡ್ತಾರೆ. ಆ ಮೆಸೇಜ್ ಅನ್ನ ಅವರು ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಪೋಸ್ಟ್ ಪೋನ್ ಮಾಡಿದ್ರು ಅಂದ್ರೆ ಇನ್ನೊಮ್ಮೆ ಸ್ವಲ್ಪ ಡಿಮ್ ಆಗಿ ಕೊಡ್ತಾರೆ. ನಿಮಗೆ ಬರ್ತಾ ಇರುವಂತ ಸುಳಿವು ಮಾಸ್ಟರ್ಸ್, ನಿಮಗೆ ಕೇಳ್ತೇನೆ, ಸುಮಾರು ದಿನದಿಂದ ನನಗೆ ಇಂಥದ್ದೊಂದು ಮಾಡ್ಬೇಕನ್ನಿಸ್ತಾ ಇದೆ ಬಟ್ ಇನ್ನೂ ಮಾಡ್ತಾ ಇಲ್ಲ ಅಂತ ಅನ್ನೋರು ಎಷ್ಟು ಜನ ಇದ್ರಿ?
ಸರ್ ಮೆಸೇಜ್ ಯಾರು ಕೊಡ್ತಾರೆ ಅಂತ ಹೇಳ್ತೀರಿ? ಮೆಸೇಜ್ ಯಾರು ಕೊಡ್ತಾರೆ? ಅಲ್ಲಿ ಮೆಸೇಜ್ ಕೊಡೋದಕ್ಕೆ ಒಂದು ಟೀಮ್ ಇದೆ. ಆ ಟೀಮು ಏನ್ ಮಾಡ್ತಾರೆ ಅಂದ್ರೆ, ಈಗ ನಿಮ್ಗೆ ಈ ಜನ್ಮದಲ್ಲಿ ಕೃಷ್ಣ ಇಷ್ಟನಾ? ಆ ಟೀಮಿನ ಕೆಲಸ ಏನು ಅಂದ್ರೆ ನಿಮ್ಗೆ ಕೃಷ್ಣನ್ ರೂಪದಲ್ಲಿ ಮೆಸೇಜ್. ನಿಮ್ಗೆ ಶಿವ ಇಷ್ಟನಾ? ಶಿವನ್ ರೂಪದಲ್ಲಿ ಮೆಸೇಜ್. ನನಗೆ ಇಂಥ ಆರಾಧ್ಯ ದೈವ ಅಂದ್ರೆ ಆ ಆರಾಧ್ಯ ದೈವದ ರೂಪದಲ್ಲಿ. ಅಯ್ಯೋ ನಮ್ಗೆ ಇನ್ನೂ ಹಂಗಾದ್ರೆ ಒರಿಜಿನಲ್ ಅವರು ಬರ್ತಾ ಇಲ್ವೇ? ಒರಿಜಿನಲ್ಲೂ ಬರ್ತಾರೆ. ಈಗ ಇವ್ರದ್ದು ಡ್ಯೂಟಿನೇ ಇದು. ನಿಮ್ಗೆ ಏನ್ ಬೇಕೋ ಫುಡ್ ಅದನ್ನ ಸಪ್ಲೈ ಮಾಡ್ತಾ ಇದ್ರು. ನಿಮ್ಗೂ ಕೂಡ ನನಗೆ ಇವ್ರು ಬಂದ್ರು, ಇದನ್ನ ಹೇಳಿದ್ರು. ಇದಕ್ಕೆ ಅಂತ ಒಂದು ಟೀಮ್ ಇದೆ. ನಿಮಗೆ ಧ್ವನಿ ಮೂಲಕ ಕೊಡ್ಬೋದು, ದೃಶ್ಯ ಮೂಲಕ ಕೊಡ್ಬೋದು, ನಿಮಗೆ ಇನ್ನೂ ಬೇರೆ ಆ ವಿಧಾನ ಮೂಲಕ ಕೊಡ್ಬೋದು. ನಿಮಗೆ ಅದನ್ನ ತಲುಪಿಸೋದು ಒಂದು ಟೀಮ್ ಆಕ್ಚುಲಿ. ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಸರ್ಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂತ ಒಂದಿದೆ. ಆ ಫಾರಿನ್ ನಲ್ಲಿ ಏನ್ ನಡೆಯುತ್ತೋ ನೋಡ್ಕೊಳ್ಳೋದಕ್ಕೇನೆ ಒಬ್ಬೊಬ್ಬ ದೇಶಕ್ಕೆ ಒಬ್ಬೊಬ್ಬ ವ್ಯಕ್ತಿ, ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್, ಆಫೀಸು ಎಲ್ಲ. ಹಂಗೆ ನಿಮಗೆ ಇದು. ಎಸ್ ಸರ್ ಕೇಳಿದವರು ಎಸ್ ಸರ್ ನೋ ಏನು ಬರ್ಲಿಲ್ಲ. ಉಷಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ ಕೇಳಿ. ಓಕೆ ರಶ್ಮಿ ಮೇಡಮ್, ಥ್ಯಾಂಕ್ ಯು. ಹಲೋ, ಎಸ್ ಮೇಡಮ್. ಸರ್ ನಮಸ್ತೆ, ನಾನು ಮೈಸೂರಿಂದ ಉಷಾ. ಓ ನಮಸ್ತೆ ಮೇಡಮ್. ಅದೇ ನೀವು ಏನು ಚೇಂಜಸ್ ಆಗ್ತಾ ಇದೆ ಅಂತ ಕೇಳಿದ್ರಲ್ಲ, ನಾವು 3 o'clock ಕೂರುವಾಗ ಫಸ್ಟ್ ನಮ್ಗೆ ಎಷ್ಟೊಂದ್ ಬೇಗ ಎದ್ರೆ ನಿದ್ದೆ ಹೆಂಗಾಗತ್ತೋ ಏನೋ ಆತರ ಅನ್ಸ್ತಾ ಇತ್ತು. ಈಗ Starting. ನಾವು ರಾತ್ರಿ 11 ಗಂಟೆಗೆ ಮಲಗಿ ಒಂದ್ 3 hours ನಿದ್ದೆ ಮಾಡಿದ್ರು ನಂಗೆ ಇಡೀ ದಿನ ಆ ನಿದ್ದೆ ಇಲ್ದಿರೋ ಫೀಲೇ ಇಲ್ಲ. ಎಷ್ಟು ಆರಾಮಾಗಿದೀವಿ ಅಂದ್ರೆ ತುಂಬಾ ಆಶ್ಚರ್ಯ. ಏನು ನಿದ್ದೆ ಇಷ್ಟೊಂದ್ ಕಡಿಮೆ ಇದ್ರು ನಾವ್ ದಿನ ಎಲ್ಲ ಮಾಮೂಲಿ ತರನೇ ಇದೀವಿ ಅನ್ನೋದೇ ಫಸ್ಟ್ ಫೀಲ್ ಆಗ್ತಾ ಇದೆ. ಇದು ದೊಡ್ಡ ಚೇಂಜ್ ಮೇಡಮ್. ಫಸ್ಟ್ ಕಂಗ್ರಾಚುಲೇಷನ್ಸ್. ತುಂಬಾ ಇದೊಂದೇ ಸರ್ ಗೊತ್ತಾಗಿದೆ ನನಗೆ. ಇನ್ನು ಏನ್ ಹೇಳ್ತಾರೆ ಏನು ಬರ್ತಾ ಇಲ್ಲ. ನಾನು ಸುಮ್ನೆ ನೀವ್ ಹೇಳಿದ್ದೀರಾ ಇದೀನಿ. ಎಸ್, ದೇಹದ ಭಾರ ಫಸ್ಟ್ ಕಡಿಮೆ ಆಗಿದೆ ಅನ್ನೋದೇ ಒಂದು ದೊಡ್ಡ ಸಂದೇಶ. ಆಮೇಲೆ ದೇಹದ ಹಸಿವು ಕಡಿಮೆ ಆಗುತ್ತೆ, ಊಟದ ಪ್ರಮಾಣ ಕಡಿಮೆ ಆಗುತ್ತೆ. ಮೊದಲಿನಕ್ಕಿಂತ ನಾವು ಕಡಿಮೆ ತಿಂದ್ರು ಕೂಡ ಅಷ್ಟೇ ಹೊಟ್ಟೆ ತುಂಬಿ ಸಮಾಧಾನ ಇರುತ್ತೆ. ದೇಹ ಸ್ಯಾಚುರೇಟ್ಗೆ ಬಂದು ನಿಮ್ಮನ್ನ ಇನ್ನೂ ಸೂಕ್ಷ್ಮವಾಗಿ ತಗೊಂಡು ಹೋಗುತ್ತೆ. ಅದಕ್ಕೆ ನಾವು ಸೂಕ್ಷ್ಮವಾಗ್ತಾ ಹೋದ್ರೆ ಇನ್ನೂ ಅದ್ಭುತವಾಗಿ ದೇಹ ನಮ್ಗೆ ಸಹಕರಿಸುತ್ತೆ. ಕಂಗ್ರಾಚುಲೇಷನ್ಸ್ ಮೇಡಮ್. ಕೂತೋಗೆಲ್ಲ ಬರೀ ನಮ್ಗೆ ನಿದ್ದೆನೆ ಬರ್ತಾ ಇರುತ್ತೆ. ನಾನು ನಿದ್ದೆ ಮಾಡ್ತಾ ಇರೋದಕ್ಕೆ ಈ ತರ ಒಟ್ನಲ್ಲಿ ತುಂಬಾ ಆಶ್ಚರ್ಯ. ನನ್ಗ್ ಮುಂಚೆ ಎಲ್ಲ ನಿದ್ದೆ ಕಡಿಮೆ ಆದ್ರೆ ಇಡೀ ದಿನ ತಲೆನೋವು ಏನಾದ್ರೂ ಇರ್ತಾ ಇತ್ತು. ಏನೂ ಇಲ್ಲ, ಬರೀ 3 hours ನಿದ್ದೆಲೆ ನಾನು ಇಷ್ಟೊಂದು ಚೆನ್ನಾಗಿ ಆರಾಮಾಗಿದ್ದೀನ ಅನ್ನಷ್ಟು ಇದಾಗ್ತಾ ಇದೆ. ಬಟ್ ನಂಗೆ ಧ್ಯಾನದ ಯಾವುದೇ ಅನುಭವಗಳು ಎಲ್ಲ ಅದೇನೂ ನಡೀತಾ ಇಲ್ಲ. ನೀವ್ ಕೂತ್ಕೊಳ್ಳಿ ಅಂದಿದ್ರ ನಾನ್ ಕೂತ್ಕೊಂಡಿದೀನಿ ಅಷ್ಟೇ. ಅದಲ್ಲೂ ಕೆಲವು ಟೈಮ್ ನಿದ್ದೆನೆ ಬಂದ್ಬಿಟ್ಟಿರುತ್ತೆ, ಕೆಲವು ಎಚ್ಚರ ಇರುತ್ತೆ. ಬಿಟ್ರೆ ನನ್ ಥಾಟ್ಲೆಸ್ಗೂ ಹೋಗಿಲ್ಲ, ಏನು ಹೋಗಿಲ್ಲ, ಬರೀ ಕೂತಿದೀನಿ. ಬರೀ ಕೂತಿದ್ಕೆ ಇಷ್ಟೊಂದ್ ಆಗ್ತಾ ಇದೆ. ಮಾಸ್ಟರ್ಸ್ ಎಷ್ಟು ಸೂಕ್ಷ್ಮ ಪ್ರಶ್ನೆ ಕೇಳಿದ್ದಾರೆ ಮೇಡಮ್ ಅವ್ರು. ನೋಡಿ, ನನಗೆ ಗೊತ್ತಿಲ್ಲ ಧ್ಯಾನ ಏನಾಗ್ತಾ ಇದೆ ಅಂತ. ನಿದ್ದೆ ಮಾಡ್ತಾ ಇದ್ದೇನಾ, ಧ್ಯಾನ ಮಾಡ್ತಾ ಇದ್ದೇನಾ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಅಂತೂ ಒಂದೂ ಇಲ್ಲ. ಇಷ್ಟಕ್ಕೇನೆ ನಾನು ಕೇವಲ 3 ಗಂಟೆಗಳ ನಿದ್ರೆ ನನಗೆ ಸಾಕಾಗುತ್ತೆ ಮತ್ತು ಇಡೀ ದಿನ ತಾಜಾ ಆಗಿದ್ದೀನಿ. ಧ್ಯಾನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದನ್ನೇ ಮುಂದುವರಿಸಿ ಮೇಡಮ್. ಧ್ಯಾನದಲ್ಲಿ ಏನಾಗುತ್ತೋ ಯೋಚನೆ ಮಾಡಬೇಡಿ ಮಾಸ್ಟರ್ಸ್. ಧ್ಯಾನದಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರಿ. ನಿಮ್ಮ ತೃಪ್ತಿಗಾಗಿ ಧ್ಯಾನ ಮಾಡಿ, ನಿಮ್ಮ ಆನಂದಕ್ಕಾಗಿ. ಮೆಡಿಟೇಷನ್ ಈಸ್ ಫಾರ್ ಅವರ್ ಜಾಯ್. ನಾವು ಪಿರಮಿಡ್ ಮಾಸ್ಟರ್ಸ್ ಅಂತ ಸರ್ ಒಂದು ಕವನ ರೀತಿ ಬರೆದಿದ್ದಾರಲ್ಲ, ನೆನ್ಪಿಟ್ಕೊಳ್ರಿ. ಮೆಡಿಟೇಷನ್ ಈಸ್ ಫಾರ್ ಅವರ್ ಜಾಯ್. ನಮ್ಮ ಆನಂದಕ್ಕೆ ಧ್ಯಾನ. ಆ ಧ್ಯಾನದಿಂದ ಇನ್ನೂ ಏನೋ ಬರುತ್ತೆ, ಅದರಿಂದ ಆನಂದ ಅಂತಲ್ಲ. ನಾವು ಧ್ಯಾನಕ್ಕೆ ಕೂತ್ಕೊಂಡು ಆ ಕ್ಷಣದಲ್ಲಿ ಇರ್ತೀವಲ್ಲ, ಅದೇ ನಮ್ಮ ಆನಂದ. ಅರ್ಥ ಆಗ್ತಾ ಇದೆ ಮೇಡಮ್?
ಸರ್ ಆದ್ರೆ ಫುಲ್ಲು ನಿದ್ದೆ ಮಾಡ್ಬಿಡ್ತಾ ಇದೀನ ಅಂತ ಭ್ರಮೆ ಇದೆ, ನಿದ್ದೆಲಿದೀನ ಅಂತ. ಏನು ದಯವಿಟ್ಟು ಆ ಭ್ರಮೆ ಯಾರೊಬ್ರು ಇಟ್ಕೋಬೇಡಿ, ಒಬ್ರು ಇಟ್ಕೋಬೇಡಿ. ಈಗ ಒಬ್ಬ ಯೋಧ ಇರ್ತಾನೆ, ವಾರಿಯರ್ ಇರ್ತಾನೆ, ಹಾ. ಅವನ್ಗೆ ಯುದ್ಧ ಮಾಡೋದೇ ಒಂದು ಜಾಯ್ಫುಲ್ನೆಸ್. ಅವನ್ಗೆ ರಿಸಲ್ಟ್ ಏನು ಕನ್ಸರ್ನೇ ಇಲ್ಲ. ಹ್ಮ್ ಅವನ್ಗೆ ರಿಸಲ್ಟ್ ಏನೇನು ಕನ್ಸರ್ನ್ ಇಲ್ಲ. ಅವನಿಗೆ ಯುದ್ಧ ಮಾಡೋದೇ ಒಂದು 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 ಅವನ ಆನಂದ, ಅವನ ಖುಷಿ. ಹ್ಮ್ ಹಾಗೆ ನಮಗೆ ಧ್ಯಾನ ಮಾಡುವುದೇ ಒಂದು ಖುಷಿ. ಸುಮ್ನೆ ಶ್ವಾಸದಲ್ಲಿ ಮುಳುಗಿ ಒಂದಾಗಿರೋದೇ ಒಂದು ಖುಷಿ. ಅದು ಏನಾಗುತ್ತೋ ಬಿಡುತ್ತೋ ಯಾಕೆ. ಆಮೇಲೆ ದಯವಿಟ್ಟು ಹ್ಮ್ ಭೂಮಿ ಮೇಲೆ ಮನುಷ್ಯನ ಒಬ್ಬನ್ ಬಿಟ್ರೆ ಮೇಡಮ್, ಬೇರೆ ಹ್ಮ್ ಇನ್ಯಾರು ಕಂಪೇರ್ ಮಾಡ್ಕೊಳ್ಳೋದಿಲ್ಲ ಒಬ್ರಿಗೊಬ್ರು. ಹಾ ಯಾರೊಬ್ರು ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಯಾರೊಬ್ಬರಿಗೂ ಇನ್ಫೆರಿಟಿ ಕಾಂಪ್ಲೆಕ್ಸ್ ಇಲ್ಲ, ಆ ಮೆಂಟಲ್ ಪ್ರೆಷರ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಹಾ ಮನುಷ್ಯರಿಗೆ ಮಾತ್ರ ಇದು. ಅಯ್ಯೋ ಹ್ಮ್ ನಿನ್ನೆ ಬಂದ್ರು, ಅವ್ರಿಗೆ ಇಷ್ಟೆಲ್ಲ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಮೊನ್ನೆ ಬಂದ್ರು ಇಷ್ಟೆಲ್ಲ ಅಸ್ಟ್ರಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರೇನೋ ಸರ್ಜರಿ ಆಯ್ತು ಅಂತ ಹೇಳ್ತಾರೆ. ಏನಿದು, ನನಗೇನೋ ಆಗ್ತದೆ. ಏನು ಯೋಚನೆ ಮಾಡ್ಬೇಡಿ. ನಿಮಗೆ ಏನೇನ್ ಆಗ್ಬೇಕೋ ಅದೆಲ್ಲ ಆಗ್ತಾ ಇರುತ್ತೆ. ಓಕೆ ಸರ್. ಆ ಟೀಮ್ ಇದೆಯಲ್ಲ, ಆ ಟೀಮು ನಿಮ್ಗೆ ಯಾವಾಗ ಬೇಕೋ ಏನ್ ಬೇಕೋ ಅದನ್ನ ಕೊಡುತ್ತೆ. ಅಲ್ಲ ಸರ್, ನಮಗ್ ಅನ್ಸ್ತಾ ಇದೆ ಬರೀ ಸುಮ್ನೆ ಕೂತ್ಕೊಂಡೆ ಚೇಂಜ್ ಆಗ್ತಾ ಇದೆ, ಇನ್ನು ನಾವು ಡೀಪ್ ಆಗಿ ಹೋಗಿ ಧ್ಯಾನಕ್ಕೆ ಹೋಗ್ಬಿಟ್ರೆ ಇನ್ನು ಯಾವ ಏನೇನೋ ಮಟ್ಟಕ್ಕೆ ಹೋಗ್ಬೇಕು ಅಂತ, ಹೋಗ್ತಿರ್ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಈಗ ನೀವು ಕುಂತಿದ್ದೀರಲ್ಲ, ನಿಮಗೆ ಏನೇನ್ ಕೊಡ್ಬೇಕು ಅವರೆಲ್ಲ ಕೊಡ್ತಾ ಇದ್ದಾರೆ. ಹಾ ಗೊತ್ತಿರ್ಲಿ ನಿಮ್ಗೆ ಒಂದು ಮ್ಯಾಜಿಕ್. ಈಗ ಬೇರೆಯವ್ರು ಏನ್ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಆಸ್ಟ್ರಲ್ ಜರ್ನಿ ಶೇರ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನದನ್ನು ನಿಮಗೆ ಕೊಡ್ತಾ ಇರಬಹುದು. ಹಾ ಓಕೆ ಸರ್. ನಿಮ್ಗೆ ಡೆಪಾಸಿಟ್ ಮಾಡ್ತಾ ಹೋಗ್ತಿರ್ಬಹುದು. ಓಕೆ. ಅದಕ್ಕೆ ನನಗಿವತ್ತಿ ನೋಡಿ, ಎಲ್ಲರಿಗೂ ಒಂದು ಕಾಮನ್ ಆಗಿ ಹೇಳ್ತೀನಿ ಮಾಸ್ಟರ್ಸ್, ಮೇಡಮ್ ನೀವು ನಿಮಗೋಸ್ಕರ ಇದು. ಹಾ ನಮಗೆ ಧ್ಯಾನ ಮಾಡಿದ ದಿನ ಇಡೀ ದಿನ ನಾವು ಆನಂದದಿಂದ ತುಂಬಿರ್ತೀವ ಇಲ್ವಾ? ಎಸ್. ಇರ್ತೀವಿ. ಫಿನಿಶ್. ಈಗ ಅರ್ಥ ಆಯ್ತಾ? ಈಗ ಹೊಟ್ಟೆ ತುಂಬಿದೆ ಅಂತ ಇದೇನು ನಮ್ಗೆ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ. ಹ್ಮ್ ನಮ್ಗೆ ಸೆನ್ಸೇಷನ್ ಇಲ್ಲ, ವೈದ್ಯರ ಹತ್ರ ಹೋಗ್ಬೇಕು, ನಾವು ತಿಳ್ಕೊಬೇಕು. ಬಟ್ ಇಡೀ ದಿನ ನಮ್ಗೆ ಹಸಿವಾಗ್ಲಿಲ್ಲ, ಮತ್ತೆ ಊಟ ಮಾಡಿದ್ಮೇಲೆ ನಿಮ್ಗೊಂದು ತೃಪ್ತಿ ಆಯ್ತು. ಹಾ ಧ್ಯಾನ ಆಗಿದೆ ಅಂತ. ಹಾ, ಆ ರೀತಿ. ಸರ್ ಅನ್ನಿಸ್ತಾ ಅದಕ್ಕೆ ಇದೆ ನಾವು ಮಲ್ಕೊಂಡಿರೋದ್ಕಿಂತ ಈ ಕೂತ್ಕೊಂಡ್ ಮಲ್ಕೊಂಡ್ರೇನೆ ಇಷ್ಟ ಎನರ್ಜಿ ಬರ್ತಾ ಇದೆಯಾ ಅಂತ ನಂಗ್ ಅನ್ಸ್ತಾ ಇದೆ. ನೋಡಿ ಎಷ್ಟ್ ಮ್ಯಾಜಿಕ್ ಇದೆ. ಮಲ್ಕೊಂಡ್ರೆ ಇಷ್ಟ ನಾವು ತಾಜಾ ಇರ್ಲಿಲ್ಲ, ಎನರ್ಜೆಟಿಕ್ ಇರ್ಲಿಲ್ಲ. ಸುಮ್ನೆ ಬೆಳಗ್ಗೆ 3 ಗಂಟೆಗೆ ಎದ್ದು 3 ಗಂಟೆ ಕೂತ್ಕೊಳ್ತೀವಿ, ಇಷ್ಟು ಎನರ್ಜಿ ಬರುತ್ತಾ, ಇಷ್ಟು ತಾಜಾ ಇರ್ತೀವ ನಾವು ಅಂತ. ತುಂಬಾ ನಿಜಕ್ಕೂ ಆಶ್ಚರ್ಯ. ಮೇಡಮ್, ಹ್ಮ್ ನಿಜಕ್ಕೂ ಮೇಡಮ್, ಧ್ಯಾನ ಅನ್ನೋದು ಎಷ್ಟು ಅದ್ಭುತ ಅಂದ್ರೆ, ಸುಮ್ನೆ ಅದನ್ನ ಶ್ವಾಸದಲ್ಲಿ ಇದ್ದು ಬಿಡಿ, ಮಿಕ್ಕದ್ದನ್ನೆಲ್ಲ ಅದೇ ನೋಡ್ಕೊಳ್ಳುತ್ತೆ. ಅದಕ್ಕೆ ಆದ ಒಂದು ಡಿಪಾರ್ಟ್ಮೆಂಟ್ ಇದೆ. ಸರ್ ಶ್ವಾಸದಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ಬರೀ ಥಾಟ್ಸ್. ಅದೇ ನಾನು ಹೇಳ್ತಾ ಬರೀ ಕೂತ್ಕೊಂಡಿದ್ದೀನಿ ನಾನು ಅಷ್ಟೇ. ಮಲ್ಗೋ ಬದ್ಲು ಕೂತ್ಕೊಂಡ್ ಮಲ್ಗೋತಾ ಇದೀನಿ, ಅಷ್ಟಕ್ಕೆ ಇಷ್ಟೊಂದಾಗಿದೆ. ಮೇಡಮ್ ಅವರ ಇದು ಸಿಚುವೇಶನ್ ಹೆಂಗಂದ್ರೆ, ಇನ್ನೂ ಪ್ಯಾಲೇಸ್ ಒಳಗೆ ಹೋಗಿಲ್ಲ, ಸುಮ್ನೆ ಬಾಗಿಲೊಳಗೆ ಇಷ್ಟು ಹಣಿಕೆ ನೋಡಿದೀನಿ ನಾನು, ನನಗಿಷ್ಟು ಹಾ. ಆನಂದ ಅನಿಸ್ತಾ ಇದೆ, ಇನ್ ಪ್ಯಾಲೇಸ್ ಒಳಗೆ ಹೋದ್ರೆ ನಾನು ಹೆಂಗಿರ್ತೀನಿ ಅಂತ ನೀವು ಹೇಳೋ ಪ್ರಶ್ನೆ. ಹ್ಮ್ ಎಸ್. ಅಂದ್ರೆ ಹೋಗಕ್ ಆಗ್ತಾ ಇಲ್ಲ ಅನ್ನೋ ಭಯ, ಹೋಗಕ್ಕೆ ಆಗ್ತಾ ಇಲ್ಲ, ಇಷ್ಟೊಂದ್ ಥಾಟ್ ಒಳಗೆ ಇದೀನಲ್ಲ ಅಂತ. ಏನೂ ಆಗೋದಿಲ್ಲ ಮೇಡಮ್. ಒಂದ್ ಕೆಲ್ಸ ಮಾಡಿ, ಒಂದಿನ ನಾಳೆನೆ ಒಂದ್ ಕೆಲ್ಸ ಮಾಡಿ, ಹಾ ಆ ಥಾಟ್ ಒಂದು ಮಾಸ್ಟರ್ಸ್, ಎಲ್ಲರಿಗೂ ಒಂದು 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 ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಆ ಪುರಂದರದಾಸರ ಹಾಡಿನಲ್ಲಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡಿನಲ್ಲಿ, ಹ್ಮ್ ಮಜ್ಜಿಗೆಯೊಳಗಣ ಬೆಣ್ಣೆ ಎಂದದಿ ಅಂತ ಒಂದು ವಾಕ್ಯ, ಒಂದು ಲೈನ್ ಇದೆ. ಹೌದು. ಒಂದಿನ ಏನ್ ಮಾಡಿದ್ರು ಅಂದ್ರೆ ಮಾಸ್ಟರ್ಸ್, ಆ ಹಾಡು ನಾನು ಆ, ಯಾಕೋ ಒಂದಿನ ತುಂಬಾ ಕೇಳಿದೆ. ಕೇಳಿದ್ಮೇಲೆ ನನಗೆ ಕುಂತಾಗ, ನಾನೇ ಮಜ್ಜಿಗೆ ಒಳಗೆ ಇದೀನಿ, ನಾನು ಅದರೊಂದಿಗೆ ಅದೇ ಆಗಿದ್ದೀನಿ, ಬಟ್ ನಾನು ಬೆಣ್ಣೆಯಂತೆ ಮೇಲೆ ಬಂದೆ, ಮಜ್ಜಿಗೆ ಅಲ್ಲೇ ಉಳಿಯಿತು. ಆ ಪ್ರೋಸೆಸ್ ತೋರಿಸಿದ್ರು.
ಸುಮ್ನೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗದು ಬೆಣ್ಣೆ ಎದ್ದು ಬರುತ್ತೆ ಒಳಗಡೆಯಿಂದ, ಸತ್ವ ಎಲ್ಲ ತಕೊಂಡು ಬೇರೆ ಹೆಂಗಾಗಿ ಬರುತ್ತೆ, ಮತ್ತೆ ಇದೆಲ್ಲ ಇಲ್ಲೇ ಹೆಂಗ್ ಉಳ್ಕೊಳ್ಳುತ್ತೆ ಅಂತ ಸುಮ್ನೆ ಒಂದು ಕ್ಯೂರಿಯಾಸಿಟಿ ಇತ್ತು ಮೇಡಮ್. ಹ್ಮ್ ನೋಡಿದ್ರೆ ನನ್ನೇ ಕರ್ಕೊಂಡೋಗಿ ನನ್ನೇ ಅದ್ರೊಳಗಿಂದ ಬೆಣ್ಣೆ ಅಂತೆ ಮೇಲೆ ತಗೊಂಡೋಗಿ ಮಜ್ಜಿಗೆ ಅಲ್ಲೇ ಉಳಿತು. ನನ್ ಜೊತೆ ಇದ್ದವರು, ಅವರು ಇವರು, ನನ್ ಜೊತೆ ಫೈಟ್ ಮಾಡೋರು, ನನಗೆ ಇನ್ಸಲ್ಟ್ ಮಾಡೋರು, ಟೀಸ್ ಮಾಡೋರು, ಸ್ವಲ್ಪ ಏನೇನೋ ಇದ್ರಲ್ಲ, ಎಲ್ಲ ರಿಲೇಟಿವ್ಸ್ ಎಲ್ಲ ಈ ಜಗತ್ತಿತ್ತಲ್ಲ, ಎಲ್ಲ ಇಲ್ಲೇ ಉಳಿತು, ತಕೊಂಡು ಮೇಲೆ ಹೋದ್ರು. ಹಂಗೆ ಸುಮ್ನೆ ನೀವು ಮಾಡ್ತಾ ಹೋಗಿ ಅವ್ರು ಮಿಕ್ಕಿದ್ದನ್ನೆಲ್ಲ ಮಾಡೋ ಪ್ರೊಸೆಸ್ ಅವ್ರು ಮಾಡ್ತಿರ್ತಾರೆ. ಹಾ ಸರ್, ಆತರ ಫೀಲ್ ಆಗ್ತಾ ಇದೆ. ಏನೋ ಅದೇನಾಗ್ಬೇಕಾಗತ್ತೇನೋ ಅಂತ ಅನ್ಸ್ತಾ ಇದೆ. ಅದು ಇಂಟ್ಯೂಷನ್. ಹೋಲ್ಡ್ ಇಟ್ ಸ್ಟ್ರಾಂಗ್ಲಿ. ಅದು ಧ್ಯಾನದಲ್ಲಿ ಬರ್ತಾ ಇಲ್ಲ ಇಂಟ್ಯೂಷನ್, ದಿನದಲ್ಲೇ ಅನ್ಸ್ಬಿಡುತ್ತೆ, ಓ ಇದರಿಂದ ಏನೋ ಆಗತ್ತೆ. ಆ ಅನಿಸಿಕೆಯ ರೂಪದಲ್ಲಿ ನಿಮ್ಗೇನ್ ಬರುತ್ತೋ ಅದನ್ನ ಗಟ್ಟಿಯಾಗಿ ಪಟ್ಟಾಗಿ ಇಟ್ಕೊಳ್ಳಿ. ಹಾ ಅರ್ಥ ಸರ್, ಆಯ್ತಾ? ಹಂಗಾಗಿ ಈಗ ಬಿಡ್ತಾ ಇಲ್ಲ. ಬಂದ್ರಿ ನೋಡ್ರಿ, ಒಂದು ಲೈನ್ಗೆ ಈಗ ಬಂದ್ರಿ. ಎಸ್, ಹಾಗೆ ಹೋಲ್ಡ್ ಆನ್ ಪ್ಲೀಸ್. ಓಕೆ. ಅದೆಷ್ಟ್ ದಿನ ಭಯ ಆಗ್ತಾ ಇತ್ತು, ಧ್ಯಾನ ಆಗ್ತಾ ಇಲ್ಲ, ನಾನು ಬರೀ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ ಅಂತ. ಬರೀ ನಿದ್ದೆಗೆ ಅದು ಒಂದ್ ಪಿರಿಮಿಡ್ ಕ್ಯಾಪ್ ಹಾಕೊಂಡು ಕುತ್ಕೊಂಡಿರೋದಕ್ಕೆ ಇಷ್ಟೊಂದ್ ಶಕ್ತಿ ಇದೆಯಾ ಅಂತ. ಮಾಸ್ಟರ್ಸ್, ಮೇಡಮ್ ಅವರ ಎಕ್ಸ್ಪೀರಿಯನ್ಸ್ ಕೇಳಿ ದಯವಿಟ್ಟು ಎಲ್ರು ಇದೊಂದು ಎಲ್ಲರಿಗೂ ರೋಲ್ ಮಾಡೆಲ್ ಎಕ್ಸ್ಪೀರಿಯನ್ಸ್. ನನಗೆ ಧ್ಯಾನದಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಇದನ್ನ ಒಂದು ಆದರ್ಶ ಅನುಭವವಾಗಿ ಇಟ್ಕೊಳ್ಳಿ. ಒಂದ್ ನಿಮಿಷ ಸ್ಕ್ರೀನ್ ಮೇಲೆ ಬಂದ ಹೋಗುತ್ತಾ ಮೇಡಮ್, ಇದೀರಾ ಅಥವಾ? ಹಾ ಸರ್, ಇದೀನಿ ಒಂದ್ ನಿಮಿಷ. ಮಾಸ್ಟರ್ಸ್ ದಯವಿಟ್ಟು ಮೇಡಮ್ ಅವ್ರು ನೋಡಿ ಜೋರಾಗಿ ಚಪ್ಪಾಳೆ ಕೊಡಿ. ನನಗೆ ಅನುಭವ ಆಗ್ತಾ ಇಲ್ಲ ಅನ್ನೋರೆಲ್ಲ ತೃಪ್ತಿಯಿಂದ ಹಾಯಾಗಿ ಅಭಿನಂದನೆ ಸಲ್ಲಿಸ್ತಾ ಚಪ್ಪಾಳೆ ಕೊಡಿ. ಯಾಕೆ ಸರ್? ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರ ಅಭಿನಂದನೆಗಳನ್ನ ಸ್ವೀಕರಿಸಿ ನೀವು ಇವರೆಲ್ಲರಿಗೂ ರೋಲ್ ಮಾಡೆಲ್. ಮಾಸ್ಟರ್ಸ್ ನೋಡಿ, ಮೇಡಮ್ ಅವ್ರ ಒಂದು ಪಿರಮಿಡ್ ಕ್ಯಾಪ್ ಹಾಕೊಂಡಿದ್ದಾರೆ. 3 ಗಂಟೆ ಎದ್ದು ಸುಮ್ನೆ ಕ್ಯಾಪ್ ಹಾಕೊಂಡು ಶ್ವಾಸ ಗಮನಿಸಿದರೆ ಇನ್ನೂ ಸಿಕ್ಕಾಪಟ್ಟೆ ಥಾಟ್ ಬರ್ತಾ ಇದೆ. ಇಷ್ಟು ಲಾಭ ಇದೆಯಾ ನನಗೆ? ಈಗ ನೆನ್ಪಿಟ್ಕೊಳ್ಳಿ, ನನಗೆ ಧ್ಯಾನದಲ್ಲಿ ಏನೂ ಅನುಭವ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅನುಭವ ಅದ್ಭುತವಾಗಿರುತ್ತೆ. ಉಷಾ ಮೇಡಮ್ ಒಂದು ಎಕ್ಸಾಂಪಲ್ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಿಮ್ಗೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಜಪಾನಲ್ಲಿ ಒಂದು ಬಾಂಬು ಇದೆ, ಬಿದಿರು. ಅದನ್ನ ಹಚ್ಚಿದ ಮೇಲೆ ಅಷ್ಟೇ ಇರುತ್ತೆ ಅದು ಹಚ್ಚುವಾಗ. ಓಕೆ, ನೀರ್ ಹಾಕ್ತಾ ಹೋಗ್ತಾರೆ, ಅದನ್ನ ಆರೈಕೆ ಮಾಡ್ತಾ ಹೋಗ್ತಾರೆ. 40 ವರ್ಷಗಳವರೆಗೂ ಅದು ಏನೇನು ಅದರಲ್ಲಿ ಬದಲಾವಣೆ ಕಂಡು ಬರೋದಿಲ್ಲ. ಆದರೆ ಅನ್ಮಿಟ್ ಮಾಡ್ಕೊಳ್ಳಿ, 40 ವರ್ಷಗಳವರೆಗೂ ಏನೇನು ಬದಲಾವಣೆ ಕಂಡು ಬರೋದಿಲ್ಲ ಅದು. ಆದ್ರೆ ಸೋಲ್ಬಾರ್ದು, ದಿನ ನೀರ್ ಹಾಕ್ತಾ ಹೋಗ್ಬೇಕು, ಆರೈಕೆ ಮಾಡ್ತಾ ಹೋಗ್ಬೇಕು. ಒಂದು ದಿನ ನೀವು ಬೆಳಿಗ್ಗೆ ಎದ್ದು ಅದರ ಹತ್ರ ಬಂದು ನೋಡೋದ್ರೊಳಗೆ ಸುಮಾರು 60-70 ಅಡಿ ಬೆಳೆದಿರುತ್ತೆ. ಹಾಗಾದ್ರೆ ನೀವು 40 ವರ್ಷ ಆರೈಕೆ ಮಾಡಿದ್ದು ಹೋಯ್ತಾ? ಇಲ್ಲ, ಇದೆ. ಒಂದು ಹೆಸರು ಮರ್ತಿದ್ದೀನಿ, ಅಮೆರಿಕದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗೆ ಆ ಚಿನ್ನದ ನಿಕ್ಷೇಪ ಇದೆ ಇಲ್ಲಿ ಈ ಭೂಮಿಯಲ್ಲಿ ಅಂದಾಗ ಒಂದು ದೊಡ್ಡ ಭೂಮಿಯನ್ನ ಕೊಂಡ್ಕೊಳ್ತಾನೆ ಅವನು. ಅಗಿತಾ 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 ಅವನು ಸಾಧ್ಯವಾದಷ್ಟು ಅಗದು ಏನಪ್ಪಾ ಅಂತ ನಿರಾಶೆ ಆಗ್ತಾನೆ. ಇನ್ನೂ ಅಗಿಯೋ ಶಕ್ತಿ ಇರುತ್ತೆ ಅವನಿಗೆ, ಇನ್ನೂ ಬೇಕಿದ್ರೆ ಇಷ್ಟ ಅಗಿಯೋ ಶಕ್ತಿ ಇರುತ್ತೆ. ಆದ್ರೆ ಏನು ಚಿನ್ನದ ನಿಕ್ಷೇಪ ಅಂತ ಅಂದ್ರು, ಏನೂ ಸಿಗ್ಲೇ ಇಲ್ಲ. ಬೇಡ, ಈ ಜಮೀನನ್ನ ಬಿಟ್ಬಿಡೋಣ, ಬೇರೆ ಕಡೆ ಬಿಸ್ನೆಸ್ ಹೋಗೋಣ ಅಂತ ಬಿಟ್ಬಿಟ್ಟ. ಆ ಜಮೀನನ್ನ ಒಬ್ರಿಗೆ ಚೀಪ್ ರೇಟ್ ಅಲ್ಲಿ ಮಾರಿಬಿಟ್ಟ. ಹೆಸರು ಮರ್ತಿದ್ದೀನಿ, ಓಶೋ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ಇದು. ಮಾರಿದ್ಮೇಲೆ ಇನ್ನೊಬ್ಬ ಕೊಂಡಲ್ಲ, ಸುಮ್ನೆ 1 ಅಡಿ ಅಗಿತಿದ್ದಂಗೆ ಚಿನ್ನ ಹತ್ತಿ ಬಿಡ್ತ ಅವ್ನಿಗೆ. ಅರ್ಥ ಆಯ್ತಾ ಮೇಡಮ್? ಹಂಗೆ ಧ್ಯಾನದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಈ ಗ್ರೂಪ್ ಅಲ್ಲಿ ನೋಡ್ತಾ ಇದ್ವಿ, ಸುಮ್ನೆ ಬರ್ತಾರೆ ಜನ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಈಗ ಸಂಖ್ಯೆ ಕಮ್ಮಿ, ಒಮ್ಮೆ ಸಂಖ್ಯೆ ಜಾಸ್ತಿ. ಹೆಂಗೆ ಅಂದ್ರೆ ಚಿನ್ನದ ನಿಕ್ಷೇಪ ಅಗಿಯೋದು, ಇನ್ನೇನು 1 ಅಡಿ ಇದೆ ಅಂದಾಗ ಬಿಟ್ಟು ಬೇರೆ ಕಡೆ ಹೋಗ್ಬಿಡೋದು. ಅರ್ಥ ಆಗುತ್ತೆ ಅವ್ರ ಸ್ಥಿತಿ. ಥ್ಯಾಂಕ್ ಯು. ಓಕೆ, ಅವ್ರಿಗೆ ಯಾವಾಗ ಚಿನ್ನದ ನಿಕ್ಷೇಪ ಸಿಗೋ ಸಮಯ ಬರುತ್ತೋ ಅವಾಗ ಬರ್ತಾರೆ.
ಹಾಗೆ ಏನೇನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸುಮ್ನೆ ಹಾಗೆ ಧ್ಯಾನ ಮಾಡ್ತಾ ಹೋಗಿ, ನಿಮಗೆ ವಜ್ರದ ನಿಕ್ಷೇಪ ಸಿಗುತ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಅವತ್ತು ನೀವು ಖುಷಿಯಿಂದ ಜಾಯ್ಫುಲ್ ಆಗಿ ಹಂಚ್ಕೊಳ್ತೀರಿ. ಓಕೆ, ಚಪ್ಪಾಳೆ ಕೊಡಿ ಮಾಸ್ಟರ್ಸ್ ಮೇಡಮ್ ಅವ್ರಿಗೆ, ಉಷಾ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ. ನಮಸ್ತೆ. ಎಸ್ ಮಾಸ್ಟರ್ಸ್. ಎಸ್, ಸರೋಜಿನಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರಪ್ಪ. ದೇವರಿಗೆ ಪ್ರಣಾಮ ಸಲ್ಲಿಸ್ತಾ ಸರ್, ನನಗೆ ಮೊದಲು 3 ತಾಸು ಮಾಡಿದಾಗಿಂದನೂ ನನಗೆ ದೇಹ ತುಂಬಾ ಹಗುರು, ಈಗ ಕೂಡ. ಮತ್ತೆ ಯಾವ ಕೆಲಸಗಳು ಎಲ್ಲ ಸರಾಗವಾಗಿ ನಡೀತವೆ. ದೇಹದಲ್ಲಿ ಯಾವುದೇ ನೋವು, ಯಾವುದೇ ಆರೋಗ್ಯದಲ್ಲಿ ಅತ್ಯುತ್ತಮವಾದ ಆರೋಗ್ಯ. ಮತ್ತೆ ದಿನ ಪೂರ್ತಿ 24 ಗಂಟೆನೂ ಕೆಲಸ ಮಾಡ್ರಿ, ಅಷ್ಟ ಚೈತನ್ಯದಿಂದ, ಅಷ್ಟ ಹಗುರಾಗಿ ಉಳಿತಕ್ಕಂಥದ್ದು. ಆಮೇಲೆ ನಡಕ ಈಗ 15 ದಿವಸ ಹಿಂದೊಮ್ಮೆ ನನಗೆ ಪ್ರಾಣಶಕ್ತಿ ಅಂತೇಳಿ ಇಂಟ್ಯೂಷನ್ ಬಂತು. ಆಮೇಲೆ ಪ್ರಾಣಶಕ್ತಿ ಬುಕ್ ಇತ್ತು ನನ್ನ ಹತ್ರ, ಅದನ್ನ ತಗೊಂಡು ಓದ್ತೆ. ತುಂಬಾ ಉತ್ತಮವಾದ ಬುಕ್ ಇದೆ ಸರ್. ಏನಿದೆ ಆ ಶಕ್ತಿಯಿಂದ ವಿಶ್ವ ಪ್ರಾಜ್ಞಾಗ್ನಿ, ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಶಬ್ದಗಳು ಎಷ್ಟು ಸುಂದರವಾದ ಬುಕ್ ಇದೆ. ಅದನ್ನ ಓದ್ತಾ ಇದ್ದೀನಿ ಸರ್. ಆಮೇಲೆ ನಿನ್ನೆ ಮೊನ್ನೆ ನಾವೆಲ್ಲರೂ ಸೇರ್ಕೊಂಡು ನಾವು ಶಂಬಾಲ ನಗರಕ್ಕೆ ಹೋಗಿದ್ದೀವಿ ಸರ್. ಶಂಬಾಲ ನಗರಕ್ಕೆ ಹೋಗಿದ್ದೀವಿ. ಅಲ್ಲಿ ಒಂದು ಜಪಾನಿನ ತಂಡ, ಅದರಲ್ಲಿ ಹಿಟ್ಲರ್ನು ಇದಾನ್ ಸರ್. ಆ ತಂಡ ಅದು ಶಂಬಾಲ ನಗರಕ್ಕೆ ಸಂಶೋಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಅವ್ರು ಹೊರಟಿದ್ದಾರೆ, ಬಟ್ ಅವರು ಮಧ್ಯ ಹಿಮಾಲಯ ದಾಟಿ ಮೇಲೆ ಬರ್ತಾರೆ, ಮತ್ತೆ ತೆಳಗೆ ಹೋಗ್ಬಿಡ್ತಾರೆ. ಅವರಿಗೆ ಅಲ್ಲಿ ಅಲ್ಲಿ ಒಳಗ್ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಬಟ್ ನಾವೆಲ್ಲರೂ ಆರಾಮಾಗಿ ಹೋಗಿ ನಾವು ಅಲ್ಲೆಲ್ಲ ಸಂಶೋಧನೆ ಮಾಡ್ತಾ ಇದ್ದೀವಿ. ಸುಂದರವಾದ ನಗರ ಇದೆ, ಎಷ್ಟು ಸುಂದರವಾದ ಪ್ರಕಾಶವಾದ ಬೆಳಕು, ಅಲ್ಲಿ ಸುಂದರವಾದ ಉದ್ಯಾನವನ, ಅಲ್ಲೆಲ್ಲ ಇದೀವಿ. ಅಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ ಸರ್. ಆ ಜನಗಳೆಲ್ಲ ಬೇರೆ ರೂಪದಿಂದ ಇದ್ದಾರೆ. ಅವರೆಲ್ಲ ಮಾಸ್ಟರ್ಸ್. ಅವರೆಲ್ಲ ನಮಗೆ ಹೋಗಿ ಧ್ಯಾನದ ಬಗ್ಗೆ, ಪ್ರಾಣಶಕ್ತಿಯ ಬಗ್ಗೆನೇ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆದ್ರೆ ಇವರೆಲ್ಲ ಇವರು ಬರ್ಲಿಕ್ಕೆ ಆಗ್ತಾನೆ ಇಲ್ಲ. ಕೊನೆಗೂ ಅವ್ರಿಗೆ ಆಗ್ಲಿಲ್ಲ. ನಾವು ಎಲ್ಲರೂ ಈಜಿಯಾಗಿ ಶಂಬಾಲ ನಗರಕ್ಕೆ ಹೋಗಿದ್ದೀವಿ. ಅಲ್ಲಿ ಕುಂತು ಧ್ಯಾನ ಮಾಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ನೋಡ್ತಾ ಇದ್ದೀವಿ. ಅಲ್ಲಿರೋ ಖುಷಿ, ಅಲ್ಲಿ ಜನ ಎಷ್ಟು ಖುಷಿ ಅದಾರ. ಅದು ಒಂದು ಅದ್ಭುತವಾದ ನಗರದ ಸುಂದರ ದರ್ಶನ. 3 ತಾಸುವರೆಗೆ ನಾನು ತಗೊಂಡೆ ಸರ್. ನಾವು ಎಲ್ಲ ಟೀಮ್ನವ್ರು ಎಲ್ಲ ಇದೀವಿ ಸರ್. ಮತ್ ನಾವು ಅಲ್ಲೇ ಇದೀವಿ. ಬಟ್ ಅವ್ರಿಗೆ ಇನ್ನೂ ಹೋಗೋದಾಗ್ಲಿಲ್ಲ. ಅವ್ರು ಬರ್ಲಿಲ್ಲ. ಅವ್ರು ಬರೀ ಮಧ್ಯ ಹಿಮಾಲಯ ದಾಟಿ ಆ ಕೈಲಾಸ ಪರ್ವತ ಸಮೀಪ ಬರ್ತಾರ, ಜಾರ್ತಾರ. ಬಟ್ ನಾವು ಈಜಿಯಾಗಿ ಅಲ್ಲಿ ಒಳಗ್ ಹೋಗಿ ನಾವು ಕೂತಿದೀವಿ, ನಾವು ಧ್ಯಾನ ಮಾಡ್ತಾ ಇದ್ದೀವಿ ಸರ್. ಮೇಡಮ್ ಅವರಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಉಷಾ ಮೇಡಮ್, ದಯವಿಟ್ಟು ಕೇಳಿ, ಈ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆನ್ಸರ್ ಇದೆ, ಮತ್ತು ಯಾರಿಗೆ ಧ್ಯಾನದ ಅನುಭವ ಆಗ್ತಾ ಇಲ್ಲೋ ಅವ್ರಿಗೆ ಆನ್ಸರ್ ಇದೆ. ಮೇಡಮ್ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇಡೀ ಟೀಮ್ ಇದೆ, ವಾರಿಯರ್ಸ್ ಟೀಮ್ ಇದೆ. ಈಗ ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಿರಿ, ಅದು ಬೇರೆ ಬೇರೆ ಎಲ್ಲೇ ಎಕ್ಸ್ಪೀರಿಯನ್ಸ್ ಇದ್ರು ವಾರಿಯರ್ಸ್ ಟೀಮ್ ಅನ್ನೇ ನೋಡ್ಕೊಂಡಿದ್ದಾರೆ ಸುಮಾರು ಮಾಸ್ಟರ್ಸ್. ಅಂದ್ರೆ ನಿಮಗೆ ಅನುಭವ ಆಗ್ತಾ ಇಲ್ಲ, ಬಟ್ ನಿಮ್ಮ ಎಂಟೈರ್ ಟೀಮಿನ ಫ್ರೀಕ್ವೆನ್ಸಿ ಎಲ್ಲಿವರೆಗೆ ಹೋಗಿದೆ ಅನ್ನೋದನ್ನ ಒಬ್ರು ನೋಡ್ಕೊಂಡು ಬಂದಿದ್ದಾರೆ. ಈಗ ಒಂದು ಸಾಮೂಹಿಕ ಧ್ಯಾನದಲ್ಲಿ ಎಲ್ಲರಿಗೂ ಅನುಭವ ಇಲ್ಲ, ಬಟ್ ಒಬ್ಬ ಸೆನ್ಸಿಟಿವ್ ಇರೋ ಒಬ್ಬ ಮಾಸ್ಟರ್ ಅದನ್ನ ಅನುಭವ ಮಾಡ್ತಾರೆ. ಅಂದ್ರೆ ಮಿಕ್ಕವ್ರಿಗೆಲ್ಲರಿಗೂ ಅದೇ ಫ್ರೀಕ್ವೆನ್ಸಿಯಲ್ಲಿ ಇದ್ದಾರೆ. ಅದ್ ನಿಮ್ಗೆ ಗೊತ್ತಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಪದ್ಮಾವತಿ, ಥ್ಯಾಂಕ್ ಯು. ಎಸ್ ಪದ್ಮಾವತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದೇ ಸರ್, ನಾನು ಅದೇ ತರ ಕುತ್ಕೊಂಡಾಗ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಎಲ್ಲ ಗ್ರೂಪ್ ಎಲ್ಲ ಹೋಗಿರ್ತೀವಿ. ನಮ್ ಗ್ರೂಪ್ ಅಲ್ಲಿ ಎಲ್ಲ ನಿನ್ನೆ ನಾನು ಆತ್ಮಗಳಿಗೆಲ್ಲ ಮತ್ತೆ ಇವಾಗ ನಿನ್ನೆ ಹೋಸ್ಟೆಲ್ ಮಾಡಿದ್ರಲ್ಲ, ಎಲ್ಲಾ ಆತ್ಮಗಳು ಮತ್ತೆ ಧ್ಯಾನಿಗಳಾಗಿ ಬರ್ಲಿ ಅಂತ ನಾನು ಕೇಳಿ ತಾಟಾಕಿ ಕುತ್ಕೊಂಡಿದ್ದೆ ಸರ್. ಮತ್ತೆ ಆ ತರ ಕುತ್ಕೊಂಡಿದ್ರೆ ಅದ್ರಲ್ಲಿ ಎಲ್ಲಾರು ಮೇಲ್ ಹೋಗ್ತಾ ಇರೋ ತರ ಆತ್ಮಗಳೆಲ್ಲ ಕಾಣಿಸ್ತಾ ಇತ್ತು ಸರ್. ನಾವೆಲ್ಲ ಎಲ್ಲೋ ಹೋಗಿದೀವಿ, ಎಲ್ಲ ಆತ್ಮಗಳು ನಮ್ ಜೊತೆ ಬಂದಿರೋ ತರ ಮಾಡೋ ತರ ಎಲ್ಲಾ ಕಾಣ್ತಾ ಇತ್ತು ಸರ್. ನಾವೆಲ್ಲೋ ಕರ್ಕೊಂಡೋಗಿ ಮೇಲೆ ಎಲ್ಲ ಎಲ್ರು ಸೇರ್ಕೊಂಡು ಎಲ್ಲೋ ಒಂದು ಕಾಡ್ ತರ ಇದೆ ಸರ್. ಅದ್ ಮೇಲ್ಗಡೆ ಹೋಗ್ತಾ
ಆತರ ಎಲ್ಲ ಕಾಣಿಸ್ತಾ ಇತ್ತು ಸರ್ ನನ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ನಾನು ಮಚ್. ಅವರೆಲ್ಲ ಹೇಳಿದನ್ನೆಲ್ಲ ಕೇಳಿದೆ ಸರ್. ನಾನು ಹಂಗೆ ಅನ್ಕೊಂತೀನಿ, ಎಷ್ಟು ಸಲ ಕುತ್ಕೊಂಡು ಸುಮ್ನೆ ನಾವು ಇಷ್ಟು 3 ಗಂಟೆ ಟೈಮ್ ಎಷ್ಟು ಆರಾಮಾಗಿ ಕುತ್ಕೋತೀವಿ, ಹೆಂಗೆ ಇದು, ಯಾಕೆ ಈ ತರ ನಮ್ಗನ್ಸುತ್ತೆ ಕುತ್ಕೋಬೇಕು ಅಂತ. ಎಲ್ಲೋದ್ರು ಆ ತರ ಕುತ್ಕೋಬೇಕು ಅನ್ಸುತ್ತೆ ಸರ್. ನಮ್ಗೆ ಕುತ್ಕೊಂಡೇ ಇರಕ್ ಆಗತ್ತೆ. ಎಸ್ ಮೇಡಮ್, ನೆನ್ಪಿಟ್ಕೊಳ್ಳಿ, 3 ಗಂಟೆಗಳ ಕಾಲ ನೀವು ಧ್ಯಾನಕ್ಕೆ ಕೂತ್ಕೊಳ್ಳೋ ಆಸನ ಸಿದ್ಧಿ ಇದೆಯಲ್ಲ, ಇದೇ ಒಂದು ದೊಡ್ಡ ಸಾಧನೆ. ಫಸ್ಟ್ ಇದೇ ಒಂದು ದೊಡ್ಡ ಸಿದ್ಧಿ. ಓಕೆ, ಹೌದು ಸರ್, ಹೌದು ಸರ್. Yes, ನಾವು ಕುತ್ಕೊಂಡ್ರೆ thank you. ತುಂಬಾ ಖುಷಿ ಇರುತ್ತೆ ಸರ್. ದಿನ ಎಲ್ಲ Yes, ನಮ್ಗೆ ಇದೇ ತರ ಖುಷಿಯಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಂತೋಷ ಆಗುತ್ತೆ ಸರ್. ಎಸ್, ಡಾಕ್ಟರ್ ನಾಗೇಗೌಡ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸೊ ಬಹಳ ಚೆನ್ನಾಗಿ ಅನುಭವಗಳು ಹಂಚ್ಕೊಳ್ತಾ ಇದ್ದಾರೆ ಸರ್, ಬಹಳ ಸಂತೋಷ ಆಯ್ತು. ನನಗೆ ಆಕ್ಚುಲಿ ಲಾಸ್ಟ್ 3 months ಆಯ್ತು ನಾನು ಜಾಯ್ನ್ ಆಗಿದ್ದಕ್ಕೆ. ಸೊ ಹಾಗಾಗಿ ನನಗೆ ಎವ್ರಿ 2 months ಇದು ನನಗೆ ಹೊಟ್ಟೆ ಬರ್ನಿಂಗ್ ಸೆನ್ಸೇಷನ್, ಟ್ಯಾಬ್ಲೆಟ್ಸ್ ಯಾವಾಗಲೂ ಬ್ಯಾಗ್ ಅಲ್ಲಿ ಇರ್ತಿತ್ತು ನನಗೆ. ಸೊ 2 months ಒಂದ್ಸಲ ನಾನು 1 or 2 days ಟ್ಯಾಬ್ಲೆಟ್ಸ್ ತಗೊಂತೀನಿ, ಅದು ಬರ್ನಿಂಗ್ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ 3 months ಆತರ ಆಗ್ತಾ ಇಲ್ಲ, ಒಂದು ಪಾಸಿಟಿವ್ ಥಿಂಕ್. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಕೂಡ ಹಂಗೆ ಇದಾವೆ ನಾನು ಬ್ಯಾಗ್ ಅಲ್ಲಿ. ಚಪ್ಪಾಳೆ ಕೊಡಿ ಮಾತ್ರ. ಸೊ ಅದೊಂದು ಹೇಳ್ಬೇಕು ಅನ್ಸುತ್ತೆ. 3 ತಿಂಗಳಿಂದ ಅವ್ರಿಗೆ ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇಲ್ಲ, ಅದಕ್ಕಾಗಿ ತಗೊಳ್ತಾ ಇರುವಂತ ಟ್ಯಾಬ್ಲೆಟ್ಸ್ ಅನ್ನ ಅವರು ಸ್ಟಾಪ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಸರ್. Thank you. ನೋಡಿ, ಅಗೇನ್ ಉಷಾ ಮೇಡಮ್, ಮತ್ತೆ ನಿಮ್ದೇ ಎಕ್ಸ್ಪೀರಿಯನ್ಸ್ ಇದು. ಧ್ಯಾನ ಕುಂತಿದ್ದೀನಿ, ಬೇರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಸರಿ, ಬಟ್ ದೇಹದಲ್ಲಿರೋ ಬರ್ನಿಂಗ್ ಸೆನ್ಸೇಷನ್ ಹೋಯ್ತಲ್ಲ, ನಿಮ್ಗೆ ತಡ ಎಕ್ಸ್ಪೀರಿಯನ್ಸ್ ಆಮೇಲೆ ನೋಡೋಣ, ಬಟ್ ದೇಹದಲ್ಲಿ ಇಷ್ಟು ತೃಪ್ತಿಯ ಸಿಚುವೇಶನ್ ಬಂತಲ್ಲ. ಇವತ್ತು ಸುತ್ತಮುತ್ತ ಉಷಾ ಮೇಡಮ್ ಅವರ ಎಕ್ಸ್ಪೀರಿಯನ್ಸ್ ಸುತ್ತಮುತ್ತನೇ ಎಲ್ಲರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯू सर. यस मास्टर्स, आज के एक्सपीरियंस की जिस्ट ये है, मैसूर से एक मैडम, उषा मैडम, उन्होंने शेयर किया, मैं ध्यान में तो बैठती हूँ लेकिन मुझे कुछ भी एक्सपीरियंस नहीं होते, कुछ भी किसी प्रकार के एक्सपीरियंस नहीं होते. कभी कभी लगता है कि मैं ध्यान में नींद करती हूँ या ध्यान करती हूँ, ये भी पता नहीं चलता. लेकिन इंटरेस्टिंग बात ये है कि जब से मैं उठकर ध्यान करने लगी हूँ 3 घंटे, तब से मुझे पूरे रात में 3 घंटे की नींद मुझे काफी लगने लगी है, और मुझे दिन भर थकावट भी नहीं और एनर्जी महसूस कर रही हूँ दिन भर. कुछ भी एक्सपीरियंस नहीं, नींद जैसे हूँ, फिर भी इतने एनर्जी फील हो रहा है. और आगे क्या हो सकता है मुझे, और आगे अभी जा नहीं रही हूँ, थॉट्स आ रहे हैं, खाली पिरामिड के आप बैठती हूँ इतना ही, तो मात्र इतने से ही इतनी एनर्जी आ रही है, तो आगे आगे क्या होता होगा. ये उनका एक्सपीरियंस है. इसके बाद एक मैडम ने शेयर किया कि उनका एक्सपीरियंस रहा कि दिन भर मैं भी 3 घंटे का ध्यान करती हूँ और 3 घंटे नींद करती हूँ, दिन भर तरोताजा रहती हूँ. और 2 दिन पहले पूरा हमारा वॉरियर्स टीम शंबाला गई थी, और वहां शंबाला में हम रिसर्च कर रहे थे, और वहां के मास्टर्स हमें एक्सप्लेन कर रहे थे कॉस्मिक एनर्जी के बारे में, वहां के दिव्य प्रकाश के बारे में, सभी एक्सप्लेन कर रहे थे. उसके साथ जापान का एक टीम और हिटलर के लीडरशिप में, उस टीम में हिटलर भी था, और वो शंबाला ढूंढ रहे थे, शंबाला के इन्वेस्टिगेशन करने और शंबाला के रिसर्च करने के लिए आ रहे थे. लेकिन वो कैलाश पर्वत के पास आते थे और फिसल कर गिरते थे, और फिर वापस जाते थे, फिर कोशिश करके चढ़ते थे, फिर फिसल कर गिरते थे, और फिर वापस जाते थे. लेकिन उनको कभी अंदर आने की क्षमता नहीं मिली, और वो अंदर नहीं आए. लेकिन हम लोग वॉरियर्स ग्रुप आराम से अंदर गए, और आराम से वहां रिसर्च करते रहे, आराम से हमें एक्सप्लेन करते रहे. वो उनका एक्सपीरियंस ये है, पूरे वॉरियर्स की टीम. तो बाकी वॉरियर्स ये भी समझ लीजिए, मुझे ये एक्सपीरियंस नहीं हो रहा है, तो उस फ्रीक्वेंसी में है ना, हम सभी 3 घंटे बैठे हैं ना मास्टर्स, तो यही एनर्जी है. दूसरे मैडम ने भी सेम एक्सपीरियंस शेयर किया. और लास्ट में एक डॉक्टर नागेगौड़ा सर ने शेयर किया, 3 दिन से मैं लगातार 3 घंटे ध्यान में बैठ रहा हूँ, मुझे कोई एक्सपीरियंस नहीं,
लेकिन मैं एक टैबलेट लेता था, पेट में हमेशा जलन सी होती थी, उसके लिए मुझे टैबलेट्स लेना पड़ता था। लेकिन 3 महीने से मेरे टैबलेट्स मेरे पास वैसे ही पड़े हैं, मैंने एक भी टैबलेट नहीं लिया, मेरे पेट में जलन नहीं हुई, लेकिन मुझे कोई ध्यान का एक्सपीरियंस भी नहीं। देखिए उनका वो बोल रहे हैं कि ध्यान का एक्सपीरियंस नहीं, और बोल रहे हैं कि मैंने 3 महीने से कोई टैबलेट्स नहीं लिया। और याद रखिए, 3 महीने से जो टैबलेट्स नहीं लिया, यही सबसे बड़ा एक्सपीरियंस है। उनके पेट में जलन नहीं हो रही है ना, यही सबसे बड़ा एक्सपीरियंस है। मास्टर्स, एक्सपीरियंस मतलब हमारी आंखों के सामने दिखना ही चाहिए, ये एक्सपीरियंस नहीं। और पहले वाले उषा मैडम को उनको लग रहा है कि यस, ये ध्यान अच्छा हो रहा है, और अच्छा हो रहा है, उनको महसूस हो रहा है, दिन दिन में उनको महसूस होता है। तो याद रखिए, ध्यान में एक्सपीरियंस के पीछे मत पड़िए, बस आप ध्यान करते जाइए, आगे आगे देखिए होता क्या जाता है। ओके, थैंक यू, थैंक यू, थैंक यू, थैंक यू सो मच मास्टर्स। कल मिलेंगे। थैंक यू सो मच।